ನೋಡಿ, ಬೆಂಗಳೂರಿನ ಇವತ್ತೇನು ನೀವು ಈ ರೋಡ್ ನೋಡ್ತಾ ಇದ್ದೀರಿ, ಇದೊಂದು ಇತಿಹಾಸ ಸೃಷ್ಟಿ ಮಾಡೋಂಥ ರಸ್ತೆ. ನಾನು ಎಲ್ಲ ಕೆರೆಗಳ ಪಕ್ಕ, ಕೆರೆಗಳು ಮತ್ತು ಡ್ರೈನೇಜ್ಗಳ ಪಕ್ಕ ಬಫರ್ ಏನು ರೋಡ್ನ ಉಪಯೋಗಿಸ್ತಾ ಇದ್ದಾವೆ, ಅಲ್ಲಿ ರೋಡನ್ನು ಮಾಡಿ ಸಾರ್ವಜನಿಕರಿಗೆ ರಕ್ಷಣೆಗೋಸ್ಕರ ಈ ರೋಡನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಈ ಫಸ್ಟ್ ಸ್ಟೇಜಲ್ಲಿ 300 ಕಿಲೋಮೀಟರ್ನ ಐಡೆಂಟಿಫೈ ಮಾಡಿದ್ದೀವಿ, ನೋಟಿಫಿಕೇಶನ್ ಮಾಡಿದ್ದೀವಿ. ಮಿಲಿಟರಿ ಅವರು ನಮಗೆ ಜಮೀನನ್ನು ಬಿಟ್ಕೊಟ್ಟಿದ್ದಾರೆ. ಮಿಲಿಟರಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ರಾಜನಾಥ್ ಸಿಂಗ್ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಅವರು ಕೂಡ ನಮಗೆ ಜಾಗನ ಬಿಟ್ಕೊಟ್ಟಿದ್ದಾರೆ. ಆ ರೀತಿ ಈಗ ನೀವು ಕಾಂಪೌಂಡ್ ಇಲ್ಲಿ ನೋಡಿದ್ದೀರಿ ನೋಡಿ, ಈ ಹೈಟ್ ಕಾಂಪೌಂಡ್ ಅವ್ರ ರಕ್ಷಣೆಗೆ ಅವ್ರಿಗೆ ಹಾಕ್ಕೊಟ್ಟಿದ್ದೀವಿ ನಾವು. ಈ ರೋಡ್ ಏನು ಅಗಲಾಗಿದೆ, ಈ ರೋಡ್ ಸ್ವಲ್ಪ ಇಲ್ಲಿ ತಿರುಗಿಸಿ ನೀವು ಈ ಕಡೆ, ಈ ರೋಡ್ ಏನು ಅಗಲಾಗಿದೆ, ಇದು ಹೊಸ ರೋಡು ಕ್ರಿಯೇಟ್ ಆಗ್ತದೆ. ಇದು MG ರೋಡಿಂದ ಬರ್ತದೆ ಏನ್ರಿ, ಕರೆಕ್ಟ್ ಏನ್ರಿ? MG ರೋಡಿಂದ ಬೆಳ್ಳಂದೂರ್ವರೆಗೂ ಈ ರಸ್ತೆ ಹೊಸ ರೋಡು ಆ್ಯಡ್ ಆಗ್ತದೆ. ನಾಗರಿಕರಿಗೆ ಸುಮಾರು 10 ಕಿಲೋಮೀಟರ್ ಕಡಿಮೆ ಆಗ್ತದೆ. ಮಿಲಿಟರಿ ಕಾಂಪೌಂಡ್ ಒಳಗಡೆ ಹೋಗಿ, ಸೈಡಲ್ಲಿ ಹೋಗಿ, ಬಫರಲ್ಲಿ ಹೋಗಿ ಕಡಿಮೆ ಆಗ್ತದೆ. ಸೊ ಈ ರೀತಿ ನಾವು ಹೊಸ ಯೋಜನೆ ನಾವು ಮಾಡಿ ಸಂಚಾರಯುಕ್ತ ರಸ್ತೆ ಮಾಡಿದ್ದೀನಿ. ಎಲ್ಲ ಈ ಡೀಟೇಲ್ನ ನಿಮಗೆಲ್ಲ ವಾಟ್ಸಪ್ಪಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಇದು ವಿಶೇಷವಾದಂಥ ಪ್ರಾಜೆಕ್ಟು. ಬೆಂಗಳೂರಲ್ಲಿ ನಮ್ಮ ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ, ಸಂಚಾರನ ಮಾಡಲಿಕ್ಕೆ. ಆಮೇಲೆ ರೋಡ್ ಪಕ್ಕದಲ್ಲಿ ನಾವು ಬಸ್ ಗೀಸ್ ಎಲ್ಲ ಓಡಿಸೋಕ್ಕೆ ಅವಕಾಶ ಕೊಡಲ್ಲ, ಬಸ್ಸು ಲಾರಿಗಳ ಅವಕಾಶ ಕೊಡಲ್ಲ. ಸ್ಕೂಲ್ ಜನ, ಕಾರ್ಗಳು, ಮೋಟರ್ ಸೈಕಲ್ಗಳು ಅವು ಮಾತ್ರ ಓಡಾಡ್ಬೋದು. ಯಾಕೆಂದರೆ ನಾಳೆ ಬೆಳಗ್ಗೆ ಕೆಲವು ಜಾಗದಲ್ಲಿ ಕುಸಿದೋಗೋದು ಮಾಡೋದು, ಹೆವಿ ವೆಹಿಕಲ್ ಇತ್ತು ತೊಂದರೆ ಆಗ್ತಿದೆ ಅಂತೇಳಿ ಸಂಚಾರಯುಕ್ತ ರಸ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಫೇಸ್ 300 ಕಿಲೋಮೀಟರ್ ತೊಗೊಂಡಿದ್ದೀವಿ. ಕೆಲವು ರಾಜರಾಜೇಶ್ವರಿ ತೊಗೊಂಡಿದ್ದೀವಿ, ಕೆಲವು ಇಲ್ಲಿ ತೊಗೊಂಡಿದ್ದೀವಿ, ಕೆಲವು ITPL ಪಕ್ಕದಲ್ಲಿ ತೊಗೊಂಡಿದ್ದೀವಿ. ಈ ರೀತಿ ತೆಗೆದುಕೊಂಡು ಮಾಡ್ತಾ ಇದೀವಿ. ಆದರೆ ಮಿಲಿಟರಿ ಅವ್ರು ಮಾತ್ರ ನಾವು ಸ್ವಲ್ಪ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತಾ ಇದ್ದೀವಿ ಅವ್ರ ರಕ್ಷಣೆಗೆ. ಈ ಪ್ರಾಜೆಕ್ಟ್ ಯಾವಾಗ ಎಂಡ್ ಆಗುತ್ತೆ ಸರ್? ಇದು ಬಹುಶಃ ಇನ್ನೊಂದು 2 ತಿಂಗಳು. ನೋಡಿ, ಬೆಂಗಳೂರಿನ ಇವತ್ತೇನು ನೀವು ಈ ರೋಡ್ ನೋಡ್ತಾ ಇದ್ದೀರಿ, ಇದೊಂದು ಇತಿಹಾಸ ಸೃಷ್ಟಿ ಮಾಡೋಂಥ ರಸ್ತೆ. ನಾನು ಎಲ್ಲ ಕೆರೆಗಳ ಪಕ್ಕ, ಕೆರೆಗಳು ಮತ್ತು ಡ್ರೈನೇಜ್ಗಳ ಪಕ್ಕ ಬಫರ್ ಏನು ರೋಡ್ನ ಉಪಯೋಗಿಸ್ತಾ ಇದ್ದಾವೆ, ಅಲ್ಲಿ ರೋಡನ್ನು ಮಾಡಿ ಸಾರ್ವಜನಿಕರಿಗೆ ರಕ್ಷಣೆಗೋಸ್ಕರ ಈ ರೋಡನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಈ ಫಸ್ಟ್ ಸ್ಟೇಜಲ್ಲಿ 300 ಕಿಲೋಮೀಟರ್ನ ಐಡೆಂಟಿಫೈ ಮಾಡಿದ್ದೀವಿ, ನೋಟಿಫಿಕೇಶನ್ ಮಾಡಿದ್ದೀವಿ. ಮಿಲಿಟರಿ ಅವರು ನಮಗೆ ಜಮೀನನ್ನು ಬಿಟ್ಕೊಟ್ಟಿದ್ದಾರೆ. ಮಿಲಿಟರಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ರಾಜನಾಥ್ ಸಿಂಗ್ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಅವರು ಕೂಡ ನಮಗೆ ಜಾಗನ ಬಿಟ್ಕೊಟ್ಟಿದ್ದಾರೆ. ಆ ರೀತಿ ಈಗ ನೀವು ಕಾಂಪೌಂಡ್ ಇಲ್ಲಿ ನೋಡಿದ್ದೀರಿ ನೋಡಿ, ಈ ಹೈಟ್ ಕಾಂಪೌಂಡ್ ಅವ್ರ ರಕ್ಷಣೆಗೆ ಅವ್ರಿಗೆ ಹಾಕ್ಕೊಟ್ಟಿದ್ದೀವಿ ನಾವು. ಈ ರೋಡ್ ಏನು ಅಗಲಾಗಿದೆ, ಈ ರೋಡ್ ಸ್ವಲ್ಪ ಇಲ್ಲಿ ತಿರುಗಿಸಿ ನೀವು ಈ ಕಡೆ, ಈ ರೋಡ್ ಏನು ಅಗಲಾಗಿದೆ, ಇದು ಹೊಸ ರೋಡು ಕ್ರಿಯೇಟ್ ಆಗ್ತದೆ.